ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರಿಗೂ ಅಷ್ಟೇ ನಾವು ಜನ್ಮದಲ್ಲಿ, ನಾವು ಈ ಜೀವನದಲ್ಲಿ, ಮಾನವ ಜೀವನದಲ್ಲಿ, ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ನಮಗೆಲ್ರಿಗೂ ಮೋಕ್ಷ ಬೇಕು, ನಾವೆಲ್ಲರೂ ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಶಾಂತಿಯಿಂದ ಇರಬೇಕು, ಸುಖ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಸಾಕಷ್ಟು ಅನೇಕ ವಿಧಾನಗಳನ್ನು ಭಗವಂತನ ಆಶ್ರಯಿಸಿಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಾನಗಳಿಗೆ ಹೆಚ್ಚು ಮಹತ್ವ ಕೊಡ್ತೀವಿ. ದಾನಂ ದಹತಿ ಪಾಪಂ ಅಂತ ಕರಿತೀವಿ. ದಾನಂ ದಹತಿ ಪಾಪಂ. ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೋ, ನಾಳೆ ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ, ಯಾವ ಕಷ್ಟ ಬರುತ್ತೋ ಗೊತ್ತಿಲ್ಲ. ಎಲ್ಲರೂ ಕೂಡ ನಾನು ಎಲ್ಲ ವಿಧದಲ್ಲೂ ಕೂಡ ಚೆನ್ನಾಗಿದ್ದೀನಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಹೋಗ್ತಾ ಇರ್ತೀರ. ನಾವು ಅಂದ್ಕೊಳ್ದೇನೆ ಅನ್ಎಕ್ಸ್ಪೆಕ್ಟೆಡಾಗಿ ಏನೇನೋ ಜೀವನದಲ್ಲಿ ನಡೆದೋಗುತ್ತೆ. ಅಂತಹ ನಡೆದೋಗ್ತಕ್ಕಂಥ ಸಂಗತಿಗಳು ನಮಗೆ ಪೂರಕವಾಗಿರಬೇಕು, ಅದು ಭಗವಂತನ ಕೃಪೆ ಇರಬೇಕು ಅಂದರೆ ನಾವು ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಬೇಕು, ಒಳ್ಳೆ ಮಾತಾಡಬೇಕು, ಕರುಣೆ ಇರಬೇಕು, ದಯೆ ಇರಬೇಕು. ಆ ಒಂದು ವಿಷಯಗಳಲ್ಲಿ ದಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟರೂ ಸಹ ಇವತ್ತಿನ ಸಹ ಎಲ್ಲರ ಮನೆಯಲ್ಲೂ ಕೂಡ ಒಂದು ಸಮಸ್ಯೆ ಎದುರಾಗ್ತಾ ಇರುತ್ತೆ. ಆ ಸಮಸ್ಯೆ ಏನು ಅಂದರೆ ಹಳೆಯ ಬಟ್ಟೆಗಳು, ಉಪಯೋಗಿಸಿದ ಬಟ್ಟೆಗಳು, ಹಳೆಯ ಬಟ್ಟೆಗಳನ್ನು ನಾವು ಏನು ಮಾಡಬೇಕು? ನಾವು ಅಂದ್ಕೊಳ್ತೀವಿ, ನಾನು ಹೇಳ್ತಾ ಇದ್ದೀನಿ, ಹಳೆಯ ಬಟ್ಟೆಗಳು ದಾನ ಅಲ್ಲ. ನಾವು ಹಳೆಯ ಬಟ್ಟೆಗಳು ಯಾರಿಗಾನ ಕೊಟ್ಟರೆ ಅದನ್ನು ದಾನ ಅಲ್ಲ, ಅದು ನಾವು ಉಪಯೋಗಕ್ಕೆ ಬರುವವರಿಗೆ ಕೊಟ್ಟಾಗ ಅದನ್ನು ನಾವು ದಾನ ಅಂತ ಹೇಳೋದಿಲ್ಲ, ಅದು ಉಪಯೋಗಿಸ್ಕೊಳ್ಳೋಕ್ಕೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಕೊಡ್ತಕ್ಕಂಥದ್ದನ್ನೇ ಅದನ್ನು ನಾವು ದಾನ ಅಂತ ಹೇಳೋದಿಲ್ಲ. ಅದನ್ನೇ ಓಲ್ಡ್ ಕ್ಲಾತ್ಸ್ ಅಂತ ಏನು ಕರಿತೀವಿ, ಹಳೆಯ ಬಟ್ಟೆಗಳು. ಅದರಲ್ಲೂ ಸಹ ಪುಟ್ಟ ಮಕ್ಕಳೇನಾದರೂ ಮನೆಯಲ್ಲಿದ್ದರೆ ಮನೆ ತುಂಬ ಹೋಗ್ಬಿಡುತ್ತೆ. ಮಗು ಬೆಳೀತಾ ಇರುತ್ತೆ, ಬಟ್ಟೆ ಬದಲಾಯಿಸ್ತಾ ಇರ್ತೀವಿ, ಸೈಜ್ ಜಾಸ್ತಿ ಆಗ್ತಾ ಇರುತ್ತೆ, ತುಂಬಿಕೊಳ್ತಾ ಇರುತ್ತೆ. ಮುಖ್ಯವಾಗಿ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಒಂದು ಮಾತು ಹೇಳುತ್ತೆ, ಮನೆಯಲ್ಲಿ ಹಳೆಯ ಬಟ್ಟೆಗಳನ್ನು ಇಟ್ಕೊಂಡಾಗ ಆ ಮನೆಯಲ್ಲಿ ಋಣಾತ್ಮಕ ಶಕ್ತಿಗಳು ಜಾಸ್ತಿ ಆಗುತ್ತೆ, ಮಾನಸಿಕವಾಗಿ ನಮಗೆ ಹೊಸ ಆಲೋಚನೆಗಳು ಬರೋದಿಲ್ಲ, ಅದರ ಜೊತೆಗೆ ಗಲಾಟೆಗಳು, ಕಲಹಗಳು, ಕೋಪತಾಪಗಳು ಜಾಸ್ತಿ ಆಗುತ್ತೆ. ಯಾರದೇ ಬಟ್ಟೆ ಇಟ್ಕೊಳ್ಳಿ, ದೊಡ್ಡವ್ರದ್ದು ಅಷ್ಟೇ, ಚಿಕ್ಕವ್ರದ್ದು ಅಷ್ಟೇ. ಆದರೆ ಅದಕ್ಕೆ ನಮಗೆ ಶುಭ ಆಗಬೇಕು, ಒಳ್ಳೆಯದಾಗಬೇಕು ಅಂದರೆ ಯಾರಿಗೆ ಉಪಯೋಗಕ್ಕೆ ಬರುತ್ತೋ ಅವರಿಗೆ ನಾವು ಕೊಟ್ಟಿದ್ದೇ ಆದರೆ ಅದರಿಂದ ನಮಗೆ ಸುಖ ಬರುತ್ತೆ, ಒಳ್ಳೆಯದಾಗತ್ತೆ, ಗಲಾಟೆಗಳು ಕಡಿಮೆ ಆಗುತ್ತೆ. ಅದನ್ನು ದಾನ ಅಂತ ಹೇಳೋದಿಲ್ಲ, ಶುಭದ ವಾತಾವರಣ ಇರ್ತಕ್ಕಂಥ ಒಂದು ಯೋಗ ಕೂಡ ನಮಗೆ ಬರುತ್ತೆ. ಈ ಬಟ್ಟೆಗಳನ್ನು ಯಾವ ದಿನ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಮುಖ್ಯವಾಗಿ ನಾವು ಶನಿವಾರ, ಅಮಾವಾಸ್ಯೆಗಳ ಸಮಯದಲ್ಲಿ ಹಳೆಯ ಬಟ್ಟೆಗಳನ್ನು ಯಾರಿಗಾದರೂ ಕೊಟ್ಟರೆ ಅದರಿಂದ ಬಹಳಷ್ಟು ಶುಭ ಆಗುತ್ತೆ, ನಿಮಗೆ ಗ್ರಹದೋಷಗಳು ಕಡಿಮೆ ಆಗುತ್ತೆ. ಜೊತೆಗೇನು ಅಂತ ಹೇಳಿದ್ರೆ ಹಳೆಯ ಬಟ್ಟೆಗಳನ್ನು ಕೊಡ್ತಕ್ಕಂಥ ಸಮಯದಲ್ಲಿ ನೀವೇನಾಗಿರಬೇಕು, ಆ ಬಟ್ಟೆಗಳನ್ನು ಶುಭ್ರ ಮಾಡಿ ತೊಳೆದು ಸ್ವಲ್ಪ ಉಪ್ಪಿನಲ್ಲಿ ತೊಳೆದು ಆ ಬಟ್ಟೆಗಳನ್ನು ಕೊಡಬೇಕು. ಹಳೆಯ ಬಟ್ಟೆಗಳು ಎಲ್ಲೋ ಒಂದು ಮೂಲೆಗೆ ಹಾಕಿರ್ತೀರ, ಅದನ್ನೇ ತೊಗೊಂಡೋಗ್ಬಿಟ್ಟು ಉಪಯೋಗಕ್ಕೆ ಬರುತ್ತೇನೋ ನೀವು ಉಪಯೋಗಿಸ್ಕೊಳ್ಳಿ ಅಂತ ಯಾರಿಗೋ ಕೊಟ್ಟಿದ್ದೆ ಆದರೆ ಅದ್ರ ಇನ್ನೂ ಪಾಪ ಬರುತ್ತೆ. ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಆ ಬಟ್ಟೆಗಳನ್ನು ತೊಳೆದು ಅದನ್ನು ಒಣಗಿಸಿ ಆ ಬಟ್ಟೆಗಳನ್ನು ಶುಭ್ರವಾಗಿ ಒಂದು ಬ್ಯಾಗಲ್ಲಿ ಹಾಕಿ ಅದರ ಜೊತೆ ನಿಮ್ಮ ಸೈಜ್ ಸಾಧ್ಯವಾದರೆ ಏನಾದರೂ ಕಾಣಿಕೆ ಇಲ್ಲ ಸ್ವೀಟ್ ಬಾಕ್ಸ್, ಒಂದು ಸಣ್ಣ ಪುಟ್ಟ ಮಕ್ಕಳಿಗೇನಾದರೂ ಬಟ್ಟೆ ಕೊಡಬೇಕು ಅಂದರೆ ಒಂದು ಸ್ವೀಟ್ ಬಾಕ್ಸನ್ನು ಇಟ್ಟು ಕೊಟ್ಟಿದ್ದೆ ಆದರೆ ಅದು ನಮಗೆ ಮೋಕ್ಷವನ್ನು ಕೊಡುತ್ತೆ, ಶುಭವನ್ನು ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ, ಹರಿದಿರೋ ಬಟ್ಟೆ ಕೊಡೋಕ್ಕೆ ಹೋಗಬೇಡಿ, ಹರಿದಿರುವ ಬಟ್ಟೆ ಕೊಡಬಾರ್ದು. ಹಳೆ ಬಟ್ಟೆ ಕೊಡಬೇಕು ಅಂದರೆ ಒಗೆದು ಕೊಡಬೇಕು, ಹಳೆ ಬಟ್ಟೆ ಕೊಡಬೇಕು ಅಂದರೆ ಉಪ್ಪು ನೀರಿನಲ್ಲಿ ತೊಳೆದು ಕೊಡಬೇಕು. ಹಳೆ ಬಟ್ಟೆ ಮಕ್ಕಳಿಗೆ ಕೊಡಬೇಕು ಅಂದರೆ ಸ್ವೀಟನ್ನು ಇಟ್ಟು ಸಿಹಿಯನ್ನು ಕೊಟ್ಟು ಆ ಮಕ್ಕಳಿಗೆ ಕೊಟ್ಟಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಶನಿವಾರ ಕೊಟ್ಟಿದ್ದೆ ಆದರೆ ಶುಭ, ಅಮಾವಾಸ್ಯೆ ಕೊಟ್ಟಿದ್ದೆ ಆದರೆ ಶುಭ, ಬುಧವಾರ ಕೊಟ್ಟಿದ್ದೆ ಆದರೆ ಶುಭ ಆಗುತ್ತೆ. ಸಂಧ್ಯಾಕಾಲದಲ್ಲಿ, ಸಾಯಂಕಾಲದ ಕಾಲದಲ್ಲಿ ಕೊಟ್ಟಿದ್ದೆ ಆದರೆ ಇನ್ನೂ ಶುಭ ಆಗ್ತಕ್ಕಂಥ ಯೋಗ. ಸಂಧ್ಯಾಕಾಲದಲ್ಲಿ ಕೊಡಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಎಲ್ಲವೂ ದಾನ ಅಲ್ಲ. ನಾವು ಪ್ರತಿಯೊಂದು ಚಪ್ಪಲಿ ನಾವು ಉಪಯೋಗಿಸ್ತಾ ಇರ್ತೀವಿ, ಯಾರಿಗೋ ಕೊಡ್ತೀವಿ, ಅದು ದಾನ ಅಲ್ಲ. ಹಾಗಾಗಿ ಆ ಚಪ್ಪಲಿ ಕೊಡಬೇಕು ಅಂದರೆ ಹೊಸದು ಕೊಡಬೇಕು, ಬಟ್ಟೆಯಲ್ಲೂ ಹೊಸದು ಕೊಟ್ಟರೆ ಅದನ್ನು ದಾನ ಅಂತೀವಿ. ಹಳೆಯದು ಕೊಟ್ಟಿದ್ರೆ ದಾನ ಅಲ್ಲ. ಉಪಯೋಗಕ್ಕೆ ಬರುವವರಿಗೆ ಕೊಡಿ, ನಿಮಗೆ ಸಾಕಷ್ಟು ಕಂಟಕಗಳಿಂದ ದೂರ ಆಗ್ತೀರಾ, ಬರ್ತಕ್ಕಂಥ ಒಂದು ಕೆಟ್ಟ ಒಂದು ದೋಷಗಳು ಕೂಡ ಮುಕ್ತರಾಗ್ತೀರಾ, ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.